ವಿಡಿಯೋ ಗೈಸ್. ಸೊ ಟೈಮ್ ಬಂದು 3:30 3:30. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫಸ್ಟ್ ಪಾಯಿಂಟ್, ರ್ಯಾಂಡಮ್ ಥಾಟ್. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಲೈಕ್ ವಾಟ್ ಇಂಡಿಪೆಂಡೆನ್ಸ್ ಡೇ ಇಸ್, ಹೌ ಪೀಪಲ್ ಸೆಲೆಬ್ರೇಟ್ ಇಟ್. ಲೆಟ್ಸ್ ನಾಟ್ ಗೋ ಮಚ್ ಇನ್ ಟು ದ ಪಾಸ್ಟ್, ಬಟ್ ಸಮ್ ನಮಗೆ ಬೇಸಿಕ್ ಒಂದು ಐಡಿಯಾ ಇರಬೇಕು, ಲೈಕ್ ವಾಟ್, how we should do, what exactly happened, and from whom, etc etc. And this ಈ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಬೇಕಾದ್ರೆ ತಲೆಯಲ್ಲಿ ನನಗೆ ಒಂದೇ ಕ್ವಶನ್ ಬಂತು. ಓಕೆ, ನಾವು ಇದು 80th ಇಯರ್, ಮುಂದೆ 100th ಅಂದರೆ ಇನ್ 2047 ಹಿಂಗಿರುತ್ತೆ ಇಂಡಿಯಾ, ಕಲ್ಚರ್ಸ್ ಹೆಂಗಿರುತ್ತೆ, ಹಿಂಗೆ ಇವಾಗ 2026 ಹೆಂಗೆ ಹೋಗ್ತಿದೆ ಹಂಗೆ ಇರುತ್ತಾ? ಅಫ್ಕೋರ್ಸ್ ಇನ್ನು ಅಡ್ವಾನ್ಸ್ ಆಗುತ್ತೆ, ಅಡ್ವಾನ್ಸ್ ಆದರೆ ಹಿಂಗೆ ಅಡ್ವಾನ್ಸ್ ಆಗುತ್ತೆ ಅಂತ ಮೇನ್ ಕ್ವಶನ್. ಸೊ ಐ ಟುಕ್ ಇಟ್ ಅಪ್ ಲೆವೆಲ್ ಬೇರೆ, ಕ್ರೇಜಿಯಾಗಿ ಸ್ಲೋಮೋ ಹೇಳಿದೆ. ಸೊ ಒಂದು ಲೆವೆಲ್ ಮೇಲೆ ತಗೊಂಡೆ ಗೈಸ್. ಸೊ ಐ ಆಮ್ ಗಿವಿಂಗ್ ChatGPT-ಗೆ ಹೌ ಅವರ್ ಇಂಡಿಯಾ ಮೈಟ್ ಲುಕ್ ಇನ್ 2047. ಸಿ, ನಮಗೆ ಗೊತ್ತು ಅಡ್ವಾನ್ಸ್ ಆಗ್ತಿದೆ ಅಂತ, ಬಟ್ ವಿ ಡೋಂಟ್ ನೋ ಹೌ, ಎಷ್ಟು ಅಡ್ವಾನ್ಸ್ ಆಗ್ತಿದೆ, ಹೆಂಗೆ ಅಡ್ವಾನ್ಸ್ ಆಗ್ತಿದೆ. ಇದು ಈ ಪ್ರಿಡಿಕ್ಟ್ ಮಾಡೋದಲ್ಲ, ವಿ ಕ್ಯಾನ್ ಟೆಲ್ ದಟ್ ಇಟ್ ಈಸ್ 100% ಶ್ಯೂರ್, ಮೇ ಬಿ 80 to 90% ಶ್ಯೂರ್, ಬಟ್ ವಿ ಆರ್ ಗೆಟಿಂಗ್ ಎನ್ ಐಡಿಯಾ ಆಫ್ ಹೌ ಥಿಂಗ್ಸ್ ಮೈಟ್ ಬಿ, ಹೌ ಇಂಡಿಯಾ ವಿಲ್ ಸೆಲೆಬ್ರೇಟ್ ಇಟ್ಸ್ ಇಂಡಿಪೆಂಡೆನ್ಸ್ ಡೇ ಅಟ್ ದಟ್ ಟೈಮ್. ಥಿಂಗ್ಸ್ ಚೇಂಜ್, ಕಾನ್ಸ್ಟೆಂಟ್ ಆಗಿರಲ್ಲ, ಬಟ್ ಹಿಂಗೆ ಚೇಂಜ್ ಆಗುತ್ತೆ ಎಂತ ಅಂತ ನೋಡೋಣ ಬನ್ನಿ. ಸೊ ಇವಾಗ ನಾನು ChatGPT-ಗೆ ಹಾಕಿದ್ದೀನಿ ಹೌ ಇಂಡಿಯಾ ಮೈಟ್, ನನ್ನ ಪ್ರಾಂಪ್ಟ್ ಎಲ್ಲ ಕೊಟ್ಟಿದ್ದೀನಿ. ಇಟ್ ವಿಲ್ ಬಿ ಗಿವಿಂಗ್ ಇಮೇಜ್ 1 by 1 ಆ್ಯಂಡ್ ಐ ಆಮ್ ಗೋಯಿಂಗ್ ಟು ರಿಯಾಕ್ಟ್ ಆನ್ ದಟ್ ಒನ್. ವಿ ವಿಲ್ ಸಿ. ಮತ್ತು ದ ಮೇನ್ ಥಿಂಗ್ ಇಸ್, ನಾನು ಸರ್ಟನ್ ಇದಿಟ್ಕೊಂಡಿದ್ದೀನಿ, ಏನಂತಾರೆ, ಸಬ್ ಹೆಡಿಂಗ್ಸ್, ಅಂದರೆ ಸರ್ಟನ್ ಪ್ಲೇಸ್, ಅ ಸರ್ಟನ್ ಕಲ್ಚರ್, ಅ ಸರ್ಟನ್ ಥಿಂಗ್ಸ್. ವಿ ವಿಲ್ ಕಂಪೇರ್ ಇಟ್ ಥ್ರೂ 2026 ಆ್ಯಂಡ್ 2047. ವಿಲ್ ಕಂಪೇರ್ ಇಟ್. ಹೆಂಗೆ ನೋಡೋಣ ಬನ್ನಿ, ಸ್ಟಾರ್ಟ್ ಮಾಡೋಣ ಗೈಸ್. ಈ ವಿಡಿಯೋ ನಾನು ಆಲ್ಮೋಸ್ಟ್ 6 o'clock ಪೋಸ್ಟ್ ಮಾಡಿಬಿಡ್ತೀನಿ ಇವತ್ತೇ ಬೆಳಿಗ್ಗೆ. ಸೊ ದಟ್ ಇಂಡಿಪೆಂಡೆನ್ಸ್ ಡೇ ಪೀಪಲ್ ವಿಲ್ ನೋ, ಪೀಪಲ್ ಶುಡ್ ನೋ ಅಲ್ವಾ. ಲೆಟ್ ನೋಡಿ, ಪ್ರಾಂಪ್ಟ್ ಕೊಟ್ಟಿದ್ದೀನಿ, ಲೆಟ್ ಸಿ ಹೆಂಗೆ ಬರುತ್ತೆ ಅಂತ. ಇಮೇಜ್ ಫಸ್ಟ್ ಒನ್ ಕೊಟ್ಟಿದ್ದೀನಿ, ಬನ್ನಿ ಇಮೇಜ್ ಬಂದಮೇಲೆ ನಿಮಗೆ ಹೇಳ್ತೀನಿ ಗೈಸ್. ಸೊ ಫಸ್ಟ್ ಒನ್, ಇಂಡಿಯಾ ಇನ್ 2047. India 2047, 100 years of independence. Like this might be India, guys. Literally we can see drones and aircraft. ಎಷ್ಟು ಸ್ಪೆಷಲ್ ಆಗಿದೆ ನೋಡಿ ಇದೆಲ್ಲ. ಆ್ಯಂಡ್ ಮೆಟ್ರೋ ಎಲ್ಲ ಇವಾಗಲೇ ಇದೆ. ಇಂಡಿಯಾ ಗೇಟ್ ಇಸ್ ಸ್ಟಿಲ್ ದೇರ್. ಲೈಕ್ ಬಿಲ್ಡಿಂಗ್ಸ್ ಜಾಸ್ತಿ. ಇವಾಗ ಹೈಯೆಸ್ಟ್ ಇರೋದು ನಮ್ಮದು ಮುಖೇಶ್ ಅಂಬಾನಿ ಅವ್ರದ್ದೇ. ಬಟ್ I guess this is all companies and all, guys. AI is going to build rapidly that time, technology advancements. Like we can see two parts here, but ಒಂದೇನಂದರೆ, ಮರಗಳು ಬರೀ ಸ್ವಲ್ಪ ಇದೆ ಗೈಸ್. ಅಲ್ಲಿ ಸಿಟಿ ಕಡೆ ಜಾಸ್ತಿ ಇಲ್ಲ, ಇಲ್ಲಿ ಸ್ವಲ್ಪ ಇದೆ ಅಷ್ಟೇ ಮರ. ಐ ಹೋಪ್ ಹಿಂಗೆ ಇರುತ್ತೆ, ಬಟ್ ಮರ ಜಾಸ್ತಿ ಇರಬೇಕು. ಎನ್ವಿರಾನ್ಮೆಂಟ್, ಪೊಲ್ಯೂಷನ್, ಎನರ್ಜಿ ಜಾಸ್ತಿ ಇರಬೇಕು. ಯಾವಾಗ ಜಾಸ್ತಿ ಗ್ರೀನ್ ಇಂಡಿಯಾನೂ ಆಗುತ್ತೆ, ಬಟ್ ಅವಾಗ ಎನ್ವಿರಾನ್ಮೆಂಟ್ಗೂ ಜಾಸ್ತಿ ಅವರು ಇಂಪಾರ್ಟೆನ್ಸ್ ಕೊಡಬೇಕು. ಇವಾಗೂ ಕೊಡ್ತಿದ್ದಾರೆ, ಬಟ್ ಮುಂದೆನೂ ಜಾಸ್ತಿ ಕೊಡಬೇಕು. ದಟ್ ಮೈಟ್ ಬಿ. ಸೊ ಇವಾಗ ಬನ್ನಿ ಸೆಕೆಂಡಿಗೆ ಹೋಗೋಣ. ಸೆಕೆಂಡ್ ಆಪ್ಷನ್, ಬೆಂಗಳೂರು ಇನ್ 2047 ಗೈಸ್. ದ ಫ್ಯೂಚರ್ ಐ ಟಿ ಕ್ಯಾಪಿಟಲ್ ಆಫ್ ಇಂಡಿಯಾ. ಇವಾಗ ಜಾಸ್ತಿ ಐ ಟಿ ಹಬ್ ಇರೋದು ಅಫ್ಕೋರ್ಸ್ ವೈಟ್ ಫೀಲ್ಡ್ ಕಡೆನೂ ಮಾನ್ಯದ ಟೆಕ್ ಪಾರ್ಕ್, ಬಟ್ ಹೈದರಾಬಾದ್ ಇಸ್ ನೋನ್ ಫಾರ್ ಇಟ್ಸ್ ಐ ಟಿ. ಬಟ್ ಐ ಹೋಪ್ ಬ್ಯಾಂಗ್ಳೂರು ಇದಾಗುತ್ತೆ. ದೆನ್ ನೇಚರ್, ದ ಗಿವಿಂಗ್ ಇಂಪಾರ್ಟೆನ್ಸ್. ಮೆಟ್ರೋ ಇವಾಗಲೂ ಇದೆ. ಎಸ್, ದಿಸ್ ಒನ್ ಗೈಸ್, ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. AI ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಸೇಫ್ ರೋಡ್, ಸ್ಮಾರ್ಟ್ ಮೊಬಿಲಿಟಿ. ಇದು ಬೇಕೇ ಬೇಕು ಗೈಸ್. ಎಸ್ಪೆಷಲಿ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ವಿ ಕಾಂಟ್ ಕಂಟ್ರೋಲ್ ಇಟ್. ದಿಸ್ ಇಸ್ ದ ಬೆಸ್ಟ್ ಥಿಂಗ್ ವಿಚ್ ಶುಡ್ ಬಿ ಇಂಪ್ಲಿಮೆಂಟೆಡ್
in Bangalore, especially guys, in Bangalore. So of course ಕೋಡಿಂಗ್ ಇದೆ. ಇಲ್ಲಿ ನೋಡಿ ಸಪ್ರೇಟ್ ಲೈನ್ಸ್ ಕೂಡ ಇದೆ, ಎಸ್ಪೆಷಲಿ ಫಾರ್ ಬೈಕಿಗೆ ಒಂದು ಲೈನು, ಕಾರಿಗೆ ಒಂದು ಲೈನು, ಮೇ ಬಿ ಟ್ರಕ್ಸಿಗೆ ಒಂದು ಲೈನು. ಅದು ಚೆನ್ನಾಗುತ್ತೆ. ಸ್ಟಾರ್ಟಪ್ ಜಾಸ್ತಿ ಹಬ್ಸ್ ಎಲ್ಲ ಇರುತ್ತೆ, ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಷನ್. ಐ ಹೋಪ್ ಐ ಲವ್ ಬ್ಯಾಂಗ್ಳೂರ್. ಜಾಸ್ತಿ ಅಡ್ವಾನ್ಸ್ಮೆಂಟ್ಸ್ ಇದೆ ಟೆಕ್ನಾಲಜಿ ಫ್ಯೂಚರಲ್ಲಿ, ಜಾಸ್ತಿ ಡ್ರೋನ್ಸ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಎಲ್ಲ ಇದೆ. ಐ ಹೋಪ್ ದಿಸ್ ಇಸ್ ದ ಒನ್. ಸೊ this must be Bangalore in 2047 guys, because this is high time. It's really good. So next one bandi Indian technology in 2047. So ಇದೆಲ್ಲ ಬಿಲ್ಟ್ ಇನ್ ಇಂಡಿಯಾ ಫಾರ್ ಇಂಡಿಯಾ, ದ ವರ್ಲ್ಡ್ ಅಡ್ವಾನ್ಸ್ ಸ್ಯಾಟಲೈಟ್ ನೆಟ್ವರ್ಕ್. ಅದು ಇವಾಗಿನ ಜಾಸ್ತಿ ಆಗ್ತಿದೆ. ಕ್ವಾಂಟಿಟೇಟಿವ್ ಕಂಪ್ಯೂಟಿಂಗ್ ಬ್ರೇಕ್ ಥ್ರೂ, ಮೇಡ್ ಇನ್ ಇಂಡಿಯಾ, ಸೆಮಿ ಕಂಡಕ್ಟರ್ಸ್. ಗೈಸ್ ಇದರಲ್ಲಿ ಪ್ರಾಬಬ್ಲಿ ನಾನು ಹೇಳ್ತೀನಿ, ನಾನು ವ್ಲಾಗಿಂಗಲ್ಲಿ ಜಾಸ್ತಿ, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನಲ್ಲಿ ನಾನು ಜಾಸ್ತಿ ಓಡಿಲ್ಲ ಅಂದರೆ ಮೇ ಬಿ ಯು ವಿಲ್ ಸಿ ಮೀ ಇನ್ ಅ ಸೆಮಿ ಕಂಡಕ್ಟರ್ ಕಂಪನಿ. 95% you will see me there, 5% maybe IT company, I don't know. Then Indian software, global excellence, then 3D printing, oh nice. Next gen energy tech, cleaner, oh very good. Indian have EV ಇವಾಗಲೇ ಬರ್ತಿದೆ guys, that's a really good thing. Robotic automation, yes. Space tech leadership ಇವಾಗ ಜಾಸ್ತಿ ಗ್ರೋ ಆಗಿದೆ. This is the main things guys. Indian aerospace and defense tech ಇವಾಗ ಸ್ಟ್ರಾಂಗರ್, ಸ್ಮಾರ್ಟ್, ಸೆಲ್ಫ್ ರಿಲಯಂಟ್. ಅದು ಮೇ ಬಿ ನಾವು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ಗೂ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಆಪ್ಷನ್ ಎಜುಕೇಷನ್ ಇನ್ 2047. AI ಟ್ಯೂಟರ್, ಪರ್ಸನಲೈಸ್ ಲರ್ನಿಂಗ್ ಪಾರ್ಟ್ಸ್. ಓಕೆ, 1-to-1 ಇರುತ್ತೆ ಜಾಸ್ತಿ. ಅವಾಗ AI ಇದ್ರು, ಇವಾಗೆಲ್ಲ ಫಿಸಿಕಲ್ ಇರ್ತಾರೆ. ಹಾಲೋಗ್ರಫಿಕ್ ಕ್ಲಾಸ್ ರೂಮ್ಸ್, ಐ ಮೀನ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಗ್ಲೋಬಲ್ ಕೊಲಾಬ್ರೇಷನ್, ಸ್ಕಿಲ್ ಪ್ಲಸ್ ವ್ಯಾಲ್ಯೂ, ಲರ್ನ್ ಎನಿ ಟೈಮ್. ಸ್ಕಿಲ್ ಪ್ಲಸ್ ವ್ಯಾಲ್ಯೂಸ್ ಆ್ಯಂಡ್ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಬರ್ತಿರುತ್ತೆ. ಫಿಸಿಕಲ್ ಜಾಸ್ತಿ ಹೋಗೋದು ಬೇಡ, ರೋಬೋಟಿಕ್ಸ್ ಹೇಳ್ಕೊಂಡು ಕೊಡ್ತಿರುತ್ತೆ, ಮನೇಲಿ ಹೇಳ್ಕೊಂಡು ಕೊಡುತ್ತೆ. ಅದನ್ನು ಸ್ಕೂಲ್ಗೂ ಹೋಗೋದು ಬೇಡ, ಎಲ್ಲ ವರ್ಚುವಲ್ ಆಗಿಬಿಡುತ್ತೆ, ಎಲ್ಲ ಆನ್ಲೈನ್ ಆಗಿಬಿಡುತ್ತೆ ಗೈಸ್. ನಾಲೆಡ್ಜ್ ಆ್ಯಂಡ್ ದೆನ್ ಇವಾಗ NEP, AI ಪವರ್ಡ್ ಅಸೆಸ್ಮೆಂಟ್. ಓಕೆ, ಗ್ಲೋಬಲ್ ಕ್ಲಾಸ್ ರೂಮ್, ಇಮೋಷನಲ್ ಮೆಂಟಲ್ ವೆಲ್ನೆಸ್, ಎಸ್ ದಿಟ್ಸ್ ವೆರಿ ಇಂಪಾರ್ಟೆಂಟ್. ಸಸ್ಟೈನಬಲ್ ಎಥಿಕ್ಸ್ ಆ್ಯಂಡ್ ಇನೋವೇಷನ್ ರಿಸರ್ಚ್. ಪರವಾಗಿಲ್ಲ ಗೈಸ್, ನಮ್ಮ ಇಂಡಿಯಾಲಿ ಎಜುಕೇಷನ್ ಓಡುತ್ತೆ, ಜಾಸ್ತಿನೇ ಓಡುತ್ತೆ. ಸೊ ಐ ಗೆಸ್ ದಿಸ್ ಇಸ್ ದಿ ಬೆಸ್ಟ್. ಆ್ಯಂಡ್ ಹಿಸ್ಟ್ರಿ ಅಲೈವ್. ಇದರಲ್ಲೆಲ್ಲ ಇದ್ರೂ ಹಿಸ್ಟ್ರಿ ಇರಬೇಕು ಗೈಸ್. ವಾಟ್ ಇಂಡಿಯಾ ವಾಸ್ ಬಿಫೋರ್. ಮೇ ಬಿ 2047 2026ಗೂ ಶಾರ್ಟ್ ಔಟ್ ಮಾಡ್ತಾರೆ. ಹೆಂಗಿತ್ತು ಆವಾಗ ನಮ್ಮ ರೀಡಿಂಗ್, ನಾವು ಹೆಂಗೆ ಓದ್ವಿ, ಎಸ್ಪೆಷಲಿ ನಾನು ಹೆಂಗೆ ಓದಿದ್ದೀನಿ, ಅದೆಲ್ಲ ಬಂದೇ ಬರುತ್ತೆ ಗೈಸ್. ಬಿಕಾಸ್ ಹಿಸ್ಟ್ರಿ ಇರಬೇಕು. ಇವಾಗ ನಾವು ವಿ ಆರ್ ಸ್ಟಡಿಂಗ್ ಅಂದರೆ ವಾಟ್ ವಿ ಆರ್ ಸ್ಟಡಿಂಗ್ ಬೇರೆ ಸಬ್ಜೆಕ್ಟ್ಸಲ್ಲಿ ವಿ ಹ್ಯಾವ್ ಟು ನೋ ಅಬೌಟ್ ಅವರ್ ಹಿಸ್ಟ್ರಿ, ಹೌ ಅವರ್ ಹಿಸ್ಟ್ರಿ ವಾಸ್, ಹೌ ಇಂಡಿಯಾ ವಾಸ್, ದಟ್ ಈಸ್ ಮೇನ್. ಹೌ ಅವರ್ ಕಂಟ್ರಿ, ಹೌ ಅವರ್ ವರ್ಲ್ಡ್, ಅದಲ್ಲ, ಹೌ ಅವರ್ ಇಂಡಿಯಾ ವಾಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್ ಒನ್, ದ ಫಲ್ಲಿಯೆಸ್ಟ್, ದ ಮೇನ್ ಒನ್, ಜಾಬ್ಸ್ ಆ್ಯಂಡ್ ಕರಿಯರ್ಸ್ ಇನ್ 2047 ಗೈಸ್. ವರ್ಕ್ ದಟ್ ಮೇಕ್ಸ್ ಅ ಬೆಟರ್ ಭಾರತ್, ಇಂಪ್ಯಾಕ್ಟ್ ದಟ್ ಇಂಪ್ರೆಸ್. AI ಆಟೋಮೇಷನ್ ಇದ್ದೇ ಇದೆ. ಹೆಲ್ತ್ ಕೇರ್ ಸಿ ಗೈಸ್, ಡಾಕ್ಟ್ರಿಂಗ್ ಆ್ಯಂಡ್ ಮೆಡಿಕಲ್ ಇಸ್ ಒನ್ ವಿಚ್ ಅಡ್ವಾನ್ಸ್ಮೆಂಟ್ ಅಂತೂ ಆಗ್ತಿರುತ್ತೆ ಅದರಲ್ಲಿ. ಇವಾಗ ರೋಬೋಟಿಕ್ಸ್ ಬಂದ್ರೇನು ಅವಾಗ ಸ್ವಲ್ಪ ಇದಾಗುತ್ತೆ, ಬಟ್ ಕಡಿಮೆ ಆಗಲ್ಲ. ಅದ್ರ ವರ್ತ್ ಜಾಸ್ತಿನೇ ಇರುತ್ತೆ. ಇವಾಗ ಹೆಂಗೆ ಇಂಜಿನಿಯರಿಂಗ್ದು ವ್ಯಾಲ್ಯೂ ಡೌನ್ ಆಗಿಬಿಟ್ಟಿದೆ, ಹಾಗೆ ಡಾಕ್ಟರ್ದು ಆಗೋದಿಲ್ಲ ಗೈಸ್. So next one, of course, space industry, robotics, and then data science analyst, creator economy. Yes, guys, this is main guys. This also content, influence, community and impact. The new age creators, ಅದು ಇವಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್, ಎಸ್, ಎಲ್ಲ ಪ್ಯಾಷನ್ ಇದ್ದಾಗ ಗೈಸ್. creativity, critical, adaptability, communication, this really good guys. ಬನ್ನಿ ನೆಕ್ಸ್ಟ್ ಆಪ್ಷನ್, ಇಂಡಿಯನ್ ವಿಲೇಜಸ್ ಇನ್ 2047. ಅವಾಗ ವಿಲೇಜಸ್ ಇದ್ದೇ ಇರುತ್ತೆ, ದೊಡ್ಡ ಡೆವಲಪ್ ಆಗುತ್ತೆ, ಬಟ್ ವಿಲೇಜಸ್ ಇದ್ದೇ ಇರುತ್ತೆ ಗೈಸ್. ದಟ್ಸ್ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಶುಡ್ ಬಿ ಆಲ್ಸೋ, ಬಿಕಾಸ್ ವಿ ಶುಡ್ ನಾಟ್ ಆಲ್ವೇಸ್ ಫರ್ಗೆಟ್ ಅವರ್ ರೂಟ್ಸ್ ಗೈಸ್. ಸೊ rooted in culture, powered by innovation, prospering sustainability. ನೋಡಿ, ಟೆಂಪಲ್ಸ್, ದಟ್ಸ್ ಮೀನ್ 2047 ಟೆಂಪಲ್ಸ್ ಎಲ್ಲ ಇರಬೇಕು ಗೈಸ್. ಡ್ರೋನ್ ಸರ್ವಿಸಸ್, ರೂರಲ್ ಹೆಲ್ತ್ ಹಬ್, ಹಾಸ್ಪಿಟಲ್ಸ್ ಜಾಸ್ತಿ ಇರಬೇಕು. ಆಮೇಲೆ ವಾಟರ್ಸ್ ಆ್ಯಂಡ್ ಆಲ್, ವಿಂಡ್ ಮಿಲ್ಸ್, ಟವರ್ಸ್, ಸ್ಮಾರ್ಟ್ ಡೈರಿ ಯೂನಿಟ್.
ಸೊ ಫಾರ್ಮಿಂಗ್ ಆ್ಯಂಡ್ ಆಲ್ ಯಾ ಇಲ್ಲೂ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಇರಬೇಕು. ಗೌರ್ಮೆಂಟ್ ಸರ್ವಿಸಸ್, ಗ್ರಾಮ್ ಡಿಜಿಟಲ್ ಸೇವಾ ಕೇಂದ್ರ, ಎಸ್ ದಟ್ಸ್ ವೆರಿ ಗುಡ್. ಆ್ಯಂಡ್ ದೆನ್ ಎಂಪವರ್ಡ್ ಕಮ್ಯುನಿಟೀಸ್, ಡಿಜಿಟಲ್ ಕನೆಕ್ಟಿವಿಟಿ ಇರಬೇಕು, ವುಮನ್ ಲೆಡ್ ಗ್ರೋತ್, ವುಮನಿಗೆ ಜಸ್ಟ್ ಸೇಫ್ಟಿ, ಸಸ್ಟೈನಬಲ್ ಲಿವಿಂಗ್, ಲೋಕಲ್ ಟು ಗ್ಲೋಬಲ್, ಇದೆರಡು ಕನೆಕ್ಷನ್ ಇರಬೇಕು ಗೈಸ್. ಆ್ಯಂಡ್ ದೆನ್ ಸ್ಟ್ರಾಂಗರ್ ಟುಗೆದರ್, ಸ್ಕಿಲ್ಡ್ ಯೂತ್, ಎಸ್ ಫಾರ್ಮರ್ಸ್ ಆ ಕಡೆ ಜಾಸ್ತಿ, ವಿಲೇಜಸಲ್ಲಿ ಜಾಸ್ತಿ ಇರಲ್ಲ, ಬಟ್ ಯಾ villages prosper, farmers, educated children, healthy families, sustainable development, self-reliant communities. ಲೈಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಈ ಟಾಪಿಕ್ ನಾನು ಯಾಕೆ ತೆಗ್ದೆ ಅಂದರೆ, ನಾವಿವಾಗ 80 ಇಯರ್ಸಲ್ಲಿ ಇದ್ದೀವಿ, 100 ಇಯರ್ಸಲ್ಲಿ ಹೆಂಗಿರ್ಬೋದು ಅಂತ ನನಗೊಂದು ಐಡಿಯಾ ನಿಮಗೂ ತೋರಿಸ್ಬೇಕಿತ್ತು. ಲೈಕ್ ವಾಟ್ ಆಲ್ ಅಡ್ವಾನ್ಸ್ಮೆಂಟ್ಸ್ ಆಗಿರುತ್ತೆ. ಲೈಕ್ ಇದೇನು ಇದಾಗೇ ಆಗುತ್ತೆ ಅಂತಲ್ಲ, ಬಟ್ 90% ದಿಸ್ ವಿಲ್ ಬಿ ದ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಗೈಸ್. ಬಿಕಾಸ್ ಇವಾಗಲೇ ಟೆಕ್ನಾಲಜಿ ಜಾಸ್ತಿನೇ ಅಡ್ವಾನ್ಸ್ ಆಗಿದೆ, ಇನ್ನು ಮುಂದೆ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಲೈಕ್ ದಟ್ಸ್ ರಿಯಲಿ ಗುಡ್ ಥಿಂಗ್. ಒಂದು ಐಡಿಯಾ ಇರುತ್ತೆ ಹಿಂಗಾಗ್ಬೋದು ಅಂತ. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ಸಮ್ ಥಿಂಗ್ಸ್. ಸೊ ರಿಯಾಕ್ಟ್ ಮಾಡಿ ನೋಡೋಣ. ಇಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಲೈಕ್ ದಿಸ್ ಇಸ್ ದ ಬೆಸ್ಟ್. ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಈ ವ್ಲಾಗ್ ಅಲ್ಲ, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್. ಎಂಜಾಯ್ ಗೈಸ್. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ.